ನಗಬೇಕೋ ತಮ್ಮ ನಗಬೇಕೋ. ಭಾಗವತರಿಗೆ ಆಣಕಿಸಿ ಹಾಡುತ್ತ ಕುಣಿಯುತ್ತ ಪಿಶಾಚಿಯ ಪ್ರದೇಶ. ಪಿರಾಚಿ 1. ನಗಬೇಕೋ ತಮ್ಮ ನಗಬೇಕೋ. ಬೆರಳು ಕಣ್ಣಿಗೆ ಚುಚ್ಚಿ ಕಣ್ಣಿನ ಕನಸಿಗೆ ಗಾಯವಾದುದ ನೋಡಿ ನಗಬೇಕೋ. ನಕ್ಕರೆ ಕಟ್ಟಿಸಿದ ಚಿನ್ನದ ಹಲ್ಲುಗಳು ಸಟ್ಟನೆ ಸಿಡಿದು ಬಿದ್ದಿರಬೇಕೋ. ನಮಸ್ಕಾರ. ನನ್ನ ಪರಿಚಯ ಮಾಡಿಕೊಡೋದಕ್ಕೆ ಭಾಗವತರು ಹೆದರುತ್ತಾರಾದ್ದರಿಂದ ನನ್ನ ಬಗ್ಗೆ ನಾನೇ ಹೇಳಿಕೊಳ್ಳುತ್ತೇನೆ. ನಾನು ಪಿಶಾಚಿ. ಸೈತಾನನ ಪರಿವಾರದಲ್ಲಿದ್ದವನು. ಸೈತಾನನ ಬಲಭುಜವೋ ಎಡಭುಜವೋ ಅಂತ ಹೇಳಿಕೊಳ್ಳಲಾರೆ. ಆದರೆ ಖಂಡಿತ ಸೈತಾನನ ಕೈ ಬೆರಳಿಗೋ ಕಾಲೆರಳಿಗೋ ಸಮನಾಗಬಲ್ಲ ಶಕ್ತಿ ಇದ್ದವನು. ಹೇಳಿಕೊಳ್ಳುವಷ್ಟು ದುಷ್ಟತನ ನನ್ನಲ್ಲಿಲ್ಲ. ಅದಕ್ಕೆ ಸೈತಾನದೊರೆ ಮೊದಲೇಟಿಗೆ ನನ್ನ ನಂಬೋದೇ ಇಲ್ಲ. ಬೇರೆ ಪಿಶಾಚಿಗಳು ನಿಮ್ಮ ಆನಂದದಲ್ಲಿ ವಿಷ ಬೆರಸಿ ಹುಲಿ ಸಿಂಹ ದುರ್ದೈವ ಸೋಲುಗಳಾಗಿ ನಿಮ್ಮನ್ನು ಕಾಡುತ್ತಾರೆ. ನಾನಂಥ ಶಕ್ತಿವಂತನಲ್ಲವಾದ್ದರಿಂದ ನೋಣವೋ ಸೊಳ್ಳೆಯೋ ಆಗಿ ನಿಮ್ಮ ನೆಮ್ಮದಿಯನ್ನು ಕೆಡಿಸಿ ಕೊನೆಪಕ್ಷ ನಿಮಗೊಂದು ಅಂಟು ರೋಗ ಅಂಟಿಸಿ ಜನ್ಮ ಸಾರ್ಥಕ ಮಾಡಿಕೊಳ್ಳೋ ಪೈತಿ ನಾನು. ನೀವೆಲ್ಲ ದೊಡ್ಡ ಮನುಷ್ಕರೇ, ನಿಮಗೆ ದೌರ್ಬಲ್ಯಗಳಿವೆ. ಅವುಗಳ ಒಳಗಿನಿಂದ ನಾವು ಪಿಶಾಚಿಗಳು ನಿಮ್ಮನ್ನು ಪ್ರವೇಶಿಸುತ್ತೇವೆ. ಒಮ್ಮೆ ಒಳಕ್ಕಿಳಿದರಾಯಿತು, ನಿಧಾನವಾಗಿ ದಿನ ಇಷ್ಟಿಷ್ಟೇ ಹಬ್ಬುತ್ತೇವೆ. ಮುಂದೊಂದು ದಿನ ಕಿಡಿ ತಾಗಿದರೆ ಮದ್ದಿನ ಭಂಡಾರವಾಗಿ ಸಿಡಿಯುತ್ತೇವೆ. ಸೈತಾನದೊರೆ ಆಗಲೇ ನೀವು ನೋಡಿದಿರಲ್ಲ, ಬೋಳೇಶಂಕರ ಮತ್ತವನ ಅಣ್ಣಂದಿರಲ್ಲಿ ಎರಸ ಹುಟ್ಟಿಸಿ ಮೂವರನ್ನೂ ನರಕಕ್ಕೆ ಕರೆದು ತನ್ನಿ ಅಂತ ನಾವು ಮೂವರನ್ನು ಭೂಲೋಕಕ್ಕೆ ಕಳಿಸಿದ್ದಾರೆ. ಬೋಳೇಶಂಕರನ ಅಣ್ಣಂದಿರೇ ಪಾಸಿ. ಕೊಳೆತ ಬಲೆ ಹಾಕಿ ಎಳೆದರೂ ಬರುವಂಥವರು. ನನ್ನ ಅಣ್ಣಂದಿರು ತಲೆ ತುರಿಸಿಕೊಳ್ಳುವ ಮೊದಲೇ ಇವರು ವಶವಾಗಿದ್ದರು. ನನ್ನ ಅಣ್ಣಂದಿರು ಅವರ ಹಿಂದೆ ನಿಲ್ಲುವುದಷ್ಟೇ ತಡ. ನೀವೇ ನೋಡಿದಿರಲ್ಲ, ಬೆಟ್ಟದ ತುದಿಯಿಂದ ನೆಗೆದು ಬೀಳೋದಕ್ಕೆ ಹ್ಯಾಗೆ ಚಡಪಡಿಸುತ್ತಿದ್ದರು ಅಂತ. ನನ್ನ ಗಿರಾಕಿ ಇದ್ದಾನಲ್ಲ ಬೆತ್ತಕ್ಕಡಿ ಬೋಳೇಶಂಕರ, ಮಹಾಪಾಕಡ. ಆಸ್ತಿ ಭಾಗ ಮಾಡಿಕೊಡೋವಾಗ ಅಣ್ಣತಮ್ಮಂದಿರು ಜಗಳಾಡಿ ಕಣ್ಣು ಕಿವಿ ಕಿತ್ತಾಡುತ್ತಾರೆ ಅಂತ ಅಂದುಕೊಂಡಿದ್ದೆವು. ಈ ಬೆಪ್ಪಕ್ಕಡಿ ಅವರು ಕೇಳಿದ್ದನ್ನೆಲ್ಲ ಕೊಟ್ಟು ಬಿಟ್ಟನೆ. ಇವನ ಪಂಚೇಂದ್ರಿಯಗಳೋ ಎಲ್ಲರಿಗಿಂತ ಚುರುಕು. ಇವನ ಅಣ್ಣಂದಿರ ಹಿಂದೆ ನನ್ನ ಅಣ್ಣಂದಿರು ಗಾಳಿಯಾಗಿ ನಿಂತಿದ್ದರೆ ಪತ್ತೆ ಮಾಡಿ ಹೇಳಿಯೇ ಬಿಟ್ಟನೆ. ಪಿಶಾಚಿಯಾಗಿ ಇಷ್ಟು ವರ್ಷ ಸರ್ವೀಸಾಯಿತು. ನನ್ನ ಅನುಭವಕ್ಕೆ ಮಸಿ ಬಳಿಯುವಂಥ ಇಂಥ ಪಾಕಡನ್ನ ನಾನಿನ್ನೂ ನೋಡಿರಲಿಲ್ಲವೇ. ಮಾತಿಗೊಮ್ಮೆ ನಾವು ಕೇಳಬಾರದ ಹೆಸರು ಹೇಳೋದೇನು, ತಂತಾನೆ ಮಾತಾಡಿಕೊಳ್ಳೋದೇನು. ಅಬ್ಬ, ಇದೀಗ ಅವನು ಮರದ ನೆರಳಲ್ಲಿಟ್ಟ ರೊಟ್ಟಿ ಕದೀತೀನಿ. ಹಸಿದು ಬಂದು ರೊಟ್ಟಿ ಯಾರು ಕದ್ದರು ಅಂತ ವಾಚಾಮಗೋಚರ ಬೈದಾಡತಾನೆ. ಅಷ್ಟಾದರೆ ಅವನ ಮನಸ್ಸನ್ನ ಅದೇ ಮಾರ್ಗವಾಗಿ ಪ್ರವೇಶಿಸಬಹುದು. ರೊಟ್ಟಿ ಕದ್ದು ಅದೃಷ್ಟವಾಗಿ ನಿಲ್ಲುವನು ಬೋಳೇಶಂಕರ. ಹಸಿದು ಉಳೋದನ್ನ ನಿಲ್ಲಿಸಿ ರೊಟ್ಟಿ ಪುಡುಕುವನು. ಆವರಣ ಅಂತ್ಯ. ಬೋಳೇಶಂಕರ, ರೊಟ್ಟಿ ಇತ್ತಲ್ಲ, ಹಸಿದವರಾರೋ ತಗಂಡು ತಿಂದಿರಬೇಕು. ಒಂದು ಹೊತ್ತು ರೊಟ್ಟಿ ತಿನ್ನದಿದ್ದರೆ ನಾನೇನು ಸಾಯುವುದಿಲ್ಲ. ಉಳಿದ ಕೆಲಸ ಬೇಗನೆ ಮುಗಿಸಿ ಹೋಗಿ ಉಂಡರಾಯ್ತು. ಕೆಲಸಕ್ಕೆ ಹೋಗುತ್ತಾನೆ ಕಾಣಿಸಿಕೊಂಡು, ಎಲ್ಲಾ ಆಯೋಗ. ಹಸಿದರೂ ಇವನಿಗೆ ಕೋಪ ಬರಲಿಲ್ಲವೇ. ಆಗಲಿ, ಬಾಯಾರಿಕೆಗೆ ಈ ವಿಶೇಷ ಪಾನಕ ಕೊಡ್ತೀನಿ. ಕುಡಿದು ಪ್ರಾಣಿಗಳ ಹಾಗೆ ಒದರಾಡುತ್ತಾ ಉರುಳಾಡೋದನ್ನ ನೋಡಿ ಸಂತೋಷ ಪಡ್ತೀನಿ. ಬೋಳೇಶಂಕರನ ಮುಂದೆ ಪಾನಕ ಇಡುವುದು. ಬೋಳೇಶಂಕರ, ಬೋಳೇಶಂಕರ, ತುಸು ನೀರಾದರೂ ಕುಡಿಯೋಣ. ಶಿವ ಎನ್ನುತ್ತ ವಿಷಾಚೆ ಇಟ್ಟ ಪಾನಕ ಕುಡಿಯುವನು. ಹೊಟ್ಟೆ ನೋವಾಗಿ ಹಿಡಿದುಕೊಳ್ಳವನು. ಇದನ್ನು ಕಂಡು ಪಿಶಾಚೆಗೆ ಸಂತೋಷವಾಗುತ್ತದೆ. ಬೋಳೇಶಂಕರ ತನಗೇನೂ ಆಗಿಲ್ಲವೆಂಬಂತೆ ಪುನಃ ಕೆಲಸಕ್ಕೆ ಹೋಗುವನು. ಪಿಶಾಚಿ 1. ಎಲ್ಲಾ ಇವನ. ತನ್ನ ಪಾಡಿಗೆ ತಾನು ಪುನಃ ಕೆಲಸಕ್ಕೆ ತೊಡಗಿದನೆ. ಒಂದು ತೊಟ್ಟು ಪಾನಕ ಅಂದರೆ ಒಂದು ನರಕ ಇದ್ದ ಹಾಗೆ. ಅಂಥಾದ್ದರಲ್ಲಿ ಪಾತ್ರೆ ತುಂಬ ಪಾನಕ ಕುಡಿದು ಸುಮ್ಮನೆ ಕೆಲಸ ಮಾಡುತ್ತಿದ್ದಾನೆ. ಮನುಷ್ಯರಂತೆ ವೇಷ ಬದಲಿಸಿ ಬೋಳೇಶಂಕರನ ಮುಂದೆ ಹೋಗಿ ನಿಲ್ಲುತ್ತದೆ. ಪಿಶಾಚಿ 1. ನಮಸ್ಕಾರಣ್ಣ. ಬೋಳೇಶಂಕರ, ಶರಣು ಶರಣಾರ್ಥಿ. ಪಿಶಾಚಿ 1. ಏನಣ್ಣ ಬೋಳೇಶಂಕರ, ದುಡಿದು ದುಡಿದು ದಣಿದಿದ್ದೀಯಾ. ಒಂದಾಟ 2 ಸೇರಿ 5ಆಗೋ ಆಟ ಆಡೋಣವ. ಬೋಳೇಶಂಕರ, 2 ಸೇರಿ 4ಆಗಬೇಕು, 5ಆಗೋದು ಅಂದರೆ. ನೀನೇನು ಕೆಲಸ ಮಾಡ್ತೀಯ. ಪಿಶಾಚಿ 1. ಕೆಲಸ ಯಾಕೆ ಮಾಡಬೇಕು. 2 ಸೇರಿ 5 ಆಗೋದಾದರೆ ಕ್ಷಣದಲ್ಲಿ 8 ಗಿಟ್ಟಕ್ಕೆ ಸಾಲದ. ಬೋಳೇಶಂಕರ, ಹಾಗಾದರೆ ನೀನು ಸಿಟಿಗಳಲ್ಲಿ ರಸ್ತೆ ಪಕ್ಕ ಕೂತು ಇಸ್ಪೀಟೆಲೆ ಹಾಕ್ತಾರಲ್ಲ ಆ ಪೈಕೀನ. ಪಿಶಾಚಿ 1. ಯಾಕಣ್ಣ ಹಿಂಗಂತೀಯ. ಬೋಳೇಶಂಕರ, ಯಾಕೆಂದರೆ ನಿನ್ನ ಕೂಡೋ ಆಟ ಅಂತದ್ದು ಅದಕ್ಕೆ. ಪಿಶಾಚಿ 1. ಬೇಡ ಬಿಡು, ಕಳೆಯೋ ಆಟ ಆಡೋಣವ. ನೋಡಣ್ಣ, ನಿನ್ನ ಹತ್ತಿರ 10 ರೂಪಾಯಿದೆ. 5 ನನಕ್ಕೊಟ್ಟರೆ ಎಷ್ಟುಳೀತು ಹೇಳು ನೋಡೋಣ. ಬೋಳೇಶಂಕರ, 10. ಯಾಗಂದರೆ ನಾನು ನಿನಗೆ 5 ರೂಪಾಯಿ ಕೊಡೋದಿಲ್ಲ. ಪಿಶಾಚಿ 1. ಕೊಡದಿದ್ದರೆ ನಾನು ಬಂದು ಕದೀತೀನಿ. ಬೋಳೇಶಂಕರ, ಕದ್ದರೆ ಕೈ ಮುರಿತೀನಿ. ಪಿಶಾಚಿ 1. ಏನಂದೆ. ಬೋಳೇಶಂಕರ, ಇಲ್ಲಿಂದ ತೊಲಗದಿದ್ದರೆ ಕಾಲು ಮುರಿತೀನಿ. ನಾನೇನಾದರೂ ರಾಜನಾದರೆ ನಿಮ್ಮಂಥ ಸೋಂಬೇರಿಗಳಿಗೆ ಊಟ ಹಾಕೋದೇ ಇಲ್ಲ. ನಿಮ್ಮಂಥ ನರಭಕ್ಷಕರು ಇರೋ ದೇಶವನ್ನು ಆ ಶಿವನೇ ಕಾಪಾಡಬೇಕು. ಪಿಶಾಚಿ ಆಯೇಯೋ ಎಂದು ಕಿವಿಮುಚ್ಚಿಕೊಂಡು ಓಡುತ್ತದೆ.